ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಗಳಿಗೆ ಸ್ವಾಗತ. ಆಸ್ತಿಗಾಗಿ ಅಣ್ಣನೇ ಕೊಂದ ತಮ್ಮ ಕೊಲೆ ಪ್ರಕರಣ ಭೇದಿಸಿದ ಪೊಲೀಸರು. ಹೌದು ವೀಕ್ಷಕರೇ, ಹರಪನಹಳ್ಳಿ ಆಸ್ತಿಗೆ ತನ್ನ ಸ್ವಂತ ಅಣ್ಣನೇ ಮತ್ತು ತಮ್ಮ ಸ್ನೇಹಿತ ಸೇರಿ ಬರ್ಬರ ಕೊಲೆ ಮಾಡಿರುವ ಘಟನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ನಡೆದಿದೆ. ಕೊಲೆ ಮಾಡಿದ್ದ ಬಳಿಕ ಇನ್ನೊಂದು ರಸ್ತೆ ಅವಘಡ ಎಂದು ಬಿಂಬಿಸಲು ಯತ್ನಿಸಿದ ಆರೋಪಿ ಬಣ್ಣ ಬಯಲಾಗಿ ಇಂದು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಯುವಕನನ್ನು ಹರಪನಹಳ್ಳಿ ತಾಲೂಕಿನ ಹಗರಿ ಶಿರಹಟ್ಟಿ ಗ್ರಾಮದ ಮರಳುಸಿದ್ದೇಶ್ವರ 26 ವರ್ಷ ಎಂದು ಗುರುತಿಸಲಾಗಿದೆ. ಆತನ ಸ್ವಂತ ತಮ್ಮ ಹರಗಿ ಶಿರಹಟ್ಟಿ ಪ್ರತಿಗೌಡ 24 ವರ್ಷ ಹಾಗೂ ಆತನ ಸ್ನೇಹಿತ ಕಡಬಗೆರೆ ಗ್ರಾಮದ ತಂಗಿ ನಾರಪ್ಪ 29 ವರ್ಷ. ಕೊಲೆಗೈದ ಆರೋಪಿಗಳು ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಮೃತ ತಾಯಿ ಅಂಗನವಾಡಿ ಕಾರ್ಯಕರ್ತರಾದ ಶಾಂತಮ್ಮ ಅವರು ನೀಡಿದ್ದ ದೂರನ್ನು ಹಿರಿಯ ಮಗ ಮರಳುಸಿದ್ದೇಶ್ವರ ಮನೆ ಜವಾಬ್ದಾರಿ, ಜಮೀನು ಹಾಗೂ ಟ್ರ್ಯಾಕ್ಟರ್ ನೋಡಿಕೊಂಡಿದ್ದ. ಆದರೆ ಆಸ್ತಿ ಪಾಲ ಬೇಕು ಎಂದು ಹಂಚಿಕೊಡಿ ಎಂದು ತಾಯಿ ಮತ್ತು ಅಣ್ಣನೊಂದಿಗೆ ಪ್ರತಿಗೌಡ ಜಗಳವಾಡಿದ್ದ. ಮಾರ್ಚ್ 13ರಂದು ಮಧ್ಯಾಹ್ನ ಇದೇ ವಿಚಾರವಾಗಿ ಜಗಳವಾಡಿದ್ದ ಆರೋಪಿ ಪ್ರತಿಗೌಡ ಪಾಲು ಕೊಡದಿದ್ದರೆ ನಾನು ದುಡಿಯಲು ಬೆಂಗಳೂರಿಗೆ ಹೋಗುತ್ತೇನೆ ಎಂದು ಹೇಳಿ ಮನೆ ಬಿಟ್ಟು ಹೋಗಿದ್ದ. ಮೃತ ಮರಳುಸಿದ್ದೇಶ್ವರ ತಂಗಿ ನಾರಪ್ಪನನ್ನು ತನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಮನೆ ಬಿಟ್ಟು ಹೋಗಿದ್ದ ಸಹೋದರ ಪ್ರತಿಗೌಡರನ್ನು ಹುಡುಕಲು ತೆರಳಿದ್ದ. ತಡರಾತ್ರಿ 1 ಗಂಟೆಗೆ ಹಿರೇಮಗಳಗೆರೆ ಸಮೀಪದ ಹೊಸಹಳ್ಳಿ ಕ್ರಾಸ್ ಬಳಿ ಬೈಕ್ ಅವಘಡವಾಗಿದೆ ಎಂದು ಮೃತಪಟ್ಟಿದ್ದಾರೆ ಎಂದು ದೂರದ ಸಂಬಂಧಿ ಜಯಪ್ಪ ಅವರ ಶಾಂತಮ್ಮ ಅವರಿಗೆ ತಿಳಿಸಿದ್ದಾರೆ. ಫಿರ್ಯಾದಿ ಅವರು ಕೂಡಲೇ ಅರಸೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದು, ಶವ ನೋಡಿ ಮರಳುಸಿದ್ದೇಶ್ವರ ತಲೆ, ಎದೆ, ಮುಖದ ಮೇಲೆ ಬಲವಾದ ಪೆಟ್ಟುಗಳಾಗಿದ್ವು. ಆದರೆ ಇದು ವಾಹನ ಅವಘಡದ ಆದ ಗಾಯಗಳ ಇರಲಿಲ್ಲ. ಬೈಕ್ ನಿಲ್ಲಿಸಿದ್ದ ತಮ್ಮ ಮತ್ತು ಆತನ ಸ್ನೇಹಿತಗೆ ಯಾವುದೇ ಸಣ್ಣ ಪುಟ್ಟ ಗಾಯ ಆಗಿರಲಿಲ್ಲ. ಆಸ್ತಿ ವಿಚಾರದ ದ್ವೇಷ ಹಿನ್ನೆಲೆಯಲ್ಲಿ ಮಾರ್ಕಸ್ತರಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಎಂದು ತಾಯಿ ಶಾಂತಮ್ಮ ಅರಸೀಕೆರೆ ಠಾಣೆಯಲ್ಲಿ ದೂರು ನೀಡಿದ್ದರು. ದೂರು ನೀಡಲು ಬಂದಾಗ ಇದು ಒಂದು ಕೊಲೆ ಇರಬಹುದು ಎಂದು ತಿಳಿದು ಅನುಮಾನಗೊಂಡ ಪೊಲೀಸರು ಘಟನೆ ನಡೆದ 24 ತಾಸಲ್ಲಿ ಪ್ರಕರಣ ಭೇದಿಸಿದ್ದಾರೆ. ಸ್ಥಳಕ್ಕೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಜಾನ್ವಿ ಮೇಡಂ ಭೇಟಿ ನೀಡಿ ಡಿವೈಎಸ್ಪಿ ಸಂತೋಷ್ ಚೌಹಾಣ್, ಸಿಪಿಐ ಮಹಾಂತೇಶ್ ಸಜ್ಜನ್, ಪಿಎಸ್ಐ ವಿಜಯಕೃಷ್ಣ, ನಾಗರತ್ನಮ್ಮ ತಂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ವರದಿ ಬಿ ಸಲೀಂ ಸಾಬ್, ಉಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ.